ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರರು ತಮ್ಮನ್ನ ಕೆಲಸದಿಂದ ತೆಗೆದಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಡಿಎಚ್ಒ ಡಾಕ್ಟರ್ ಮಂಜುನಾಥ್ ಅವರು ಜಮಖಂಡಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಫೆಬ್ರವರಿ 16ರ ಸಂಜೆ 5 ಗಂಟೆ ಸಂದರ್ಭದಲ್ಲಿ ಭೇಟಿ ನೀಡಿದ ಅವರು ಘಟನೆಯ ಬಗ್ಗೆ ಸ್ಥಳೀಯ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಎಂದು ಮಾಹಿತಿ ಲಭ್ಯವಾಗಿದೆ. ಡಿಎಚ್ಒ ಡಾಕ್ಟರ್ ಗೈಬುಸಾಬ್ ಗಲ್ಗಲಿ ಅವರು ಸ್ಥಳದಲ್ಲಿ ಉಪಸ್ಥಿತರಿದ್ದು ಡಿಎಚ್ಒ ಅವರಿಗೆ ಮಾಹಿತಿ ನೀಡಿದರು ಎಂದು ತಿಳಿದುಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ಖಾಸಗಿ ಏಜೆನ್ಸಿಯೊಂದು ಡಿ ದರ್ಜೆ ನೌಕರರನ್ನ ಕೆಲಸದಿಂದ ತೆಗೆದ ಹಿನ್ನೆಲೆಯಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿ ಕಳೆದ ಕೆಲವು ದಿನಗಳ ಹಿಂದೆ ರಾತ್ರಿ ಹೊತ್ತು ಡಿ ದರ್ಜೆ ನೌಕರರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿ ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ಅದೃಷ್ಟವಶಾತ್ ಅವರು ಪೊಲೀಸರ ಮಧ್ಯಪ್ರವೇಶದಿಂದಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಹೀಗಾಗಿ ಡಿಎಚ್ಒ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಖಾಸಗಿ ಏಜೆನ್ಸಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೌಕರರು ತಮಗೆ ನ್ಯಾಯವನ್ನು ಒದಗಿಸಬೇಕೆಂದು ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ಡಿಎಚ್ಒ ಅವರು ಹಳೆ ನೌಕರರನ್ನೇ ಮುಂದುವರಿಸುವುದಾಗಿ ಭರವಸೆ ನೀಡಿದರು ಎಂದು ತಿಳಿದು ಬಂದಿದೆ. ಶುಕ್ರವಾರ ದಿನ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ನೌಕರರನ್ನ ಒಂದಿಷ್ಟು ಮಂದಿಯನ್ನ ಕರ್ತವ್ಯಕ್ಕೆ ಹಾಜರುಪಡಿಸ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಹೊರಗುತ್ತಿಗೆ ನೌಕರರೆಲ್ಲರೂ ಅವತ್ತಿನ ದಿನ ಸ್ಟ್ರೈಕ್ ಮಾಡಿದ್ರು. ಅದ್ರ ಜೊತೆಗೆ ತುಂಬಾ 4 ಜನ ಸೇರಿಸ್ಕೊಂಡಿಲ್ಲ ಅಥವಾ ಆದೇಶ ಅವ್ರು ಪಾಲಿಸಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತೆಗಿತಾರೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಅವ್ರಿಗೆ ಭೀತಿಯಿಂದ ಮತ್ತೆ ಅವರು ನಮ್ಮ ಕುಟುಂಬಗಳಿಗೆ ಏನ್ ತೊಂದರೆ ಆಗುತ್ತೋ ಅನ್ನೋ ಇದರಲ್ಲಿ 4 ಜನ ಪೆಟ್ರೋಲ್ ಅನ್ನ ಮೈ ಮೇಲೆ ಸುರಿಸ್ಕೊಂಡಾಗ ಇಬ್ಬರಿಗೆ ಅದರ ಆವಿ ಅಂದ್ರೆ ಪೆಟ್ರೋಲ್ನ ಆವಿ ಹೋಗಿ ಮತ್ತೆ ಕಣ್ಣಿಗೆ ಒಂದಿಷ್ಟು ಪೆಟ್ರೋಲ್ ಸಿಡಿದು 4 ಜನರಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗಿದೆ. ಅಲ್ಲಿ ಎಲ್ಲರೂ ಕೂಡ ಸ್ಟೇಬಲ್ ಇದ್ದಾರೆ. ಇಬ್ಬರಿಗೆ ಕಣ್ಣಿಗೆ ಪೆಟ್ರೋಲ್ ಹೋಗಿದ್ರಿಂದ ಸ್ವಲ್ಪ ಬ್ಲರಿಂಗ್ ವಿಷನ್ ಇದೆ, ಬಟ್ ಅದನ್ನು ಕೂಡ ಕಣ್ಣಿನ ಡಾಕ್ಟರ್ ನೋಡಿದ್ದಾರೆ. ಅವರು ಕೂಡ ಫಿಟ್ ಇದ್ದಾರೆ, ಡಿಸ್ಚಾರ್ಜ್ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ ಅನ್ನೋದು ಹೇಳಿದ್ದಾರೆ. ಇವತ್ತು ಕೂಡ ಡಿಸ್ಚಾರ್ಜ್ ಮಾಡ್ತಾರೆ, ಇವತ್ತು ಅಥವಾ ಬೆಳಿಗ್ಗೆ ಡಿಸ್ಚಾರ್ಜ್ ಆಗ್ತಾರೆ. ಇಲ್ಲಿ ಜಮಖಂಡಿ ಆಸ್ಪತ್ರೆಯಲ್ಲಿ ಈಗೇನು ಹೊರಗುತ್ತಿಗೆ ನೌಕರರಾಗಿ 22 + 20 42 ಜನ ಕಾರ್ಯನಿರ್ವಹಿಸೋದು. ಮುಂಚೆ 38 ಜನ ಇದ್ರು. ಈಗ ಹೊಸ ಏಜೆನ್ಸಿ ಆದ ನಂತರ 42 ಜನಕ್ಕೆ ಅವಕಾಶ ಇದೆ ಅನ್ನೋದು. 38 ಜನ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮುಂಚೆ, ಅವರನ್ನ ರೋಸ್ಟ್ರ್ ಮೇಲೆ ತೆಗೆಯಲಾಗುತ್ತೆ ಅನ್ನೋದು ಗೊತ್ತಾದಾಗ ಹೊರಗುತ್ತಿಗೆ ನೌಕರರಿಗೆ ಒಂದು ರೀತಿ ಏನು ಅತಂತ್ರ ಸ್ಥಿತಿ ಆಗತ್ತೆ ಅನ್ನೋ ಒಂದು ಭಯದಲ್ಲೇ ಈ ರೀತಿ ಸ್ಟ್ರೈಕ್ ಮಾಡಿದ್ದಾರೆ. ಬಟ್ ಈಗ ನಾನು ನೋಡಿದಾಗ ಮತ್ತೆ ಕಾರ್ಯಾದೇಶ ನೀಡಿರೋದು ಹೊರಗುತ್ತಿಗೆ ಸಂಸ್ಥೆಗೆ, ಅದನ್ನ ಹೊರಗುತ್ತಿಗೆ ಸಂಸ್ಥೆಗೆ ಕಾರ್ಯಾದೇಶ ನೀಡಬೇಕು. ಅದರಂತೆ ಹೊರಗುತ್ತಿಗೆ ಸಂಸ್ಥೆ ಅವ್ರನ್ನ ನಮ್ಗೆ ಕೆಲಸಕ್ಕೆ ನೀಡಬೇಕು, ಅಷ್ಟೇ ಆಗಬೇಕೆ ವಿನಃ ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 38 ಜನನ ತಾತ್ಕಾಲಿಕವಾಗಿ ಕಂಟಿನ್ಯೂ ಮಾಡಲೇಬೇಕು. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು. ಇದರಲ್ಲಿ ಈಗ ನಾವು ಪ್ರೆಷರ್ ಹಾಕಿ ಅವ್ರನ್ನ ಹಾಕೋ ಅವಶ್ಯಕತೆ ಇಲ್ಲ. ಏಜೆನ್ಸಿಗೆ ನಾವು ಹೇಳ್ಬೇಕು, ನಮಗೆ ಇಷ್ಟು ಜನಕ್ಕೆ ನೌಕರರನ್ನ ಕೊಡಿ ಅನ್ನೋದಷ್ಟೇ ಆಡಳಿತ ವೈದ್ಯಾಧಿಕಾರಿ ಕರ್ತವ್ಯ. ಅಷ್ಟು ಮಾತ್ರ ಮಾಡಬೇಕು. ಅಲ್ಲ, ಈಗ ಅವ್ರು ಏಜೆನ್ಸಿ ಅವರನ್ನ ತೆಗೆದು ಹಾಕಿದ್ರೆ ನೀವೇನ್ ಮಾಡ್ತೀರಿ? ಏಜೆನ್ಸಿ ಅವ್ರು ತೆಗಿಯಕ್ ಆಗಲ್ಲ. ಅದು ಯಾಕಂತಂದ್ರೆ ಅವ್ರಿಗೆ ನೋಟಿಸ್ ಕೊಡಬೇಕು. ಹೊರಗುತ್ತಿಗೆ ನೌಕರರಿಗೆ ಕಾರಣಗಳಿರ್ಬೇಕು ಅವ್ರನ್ನ ತೆಗಿಲಿಕ್ಕೆ. ಆಯ್ತಾ, ಒಂದೇ ಸರಿಗೆ ಅವ್ರನ್ನ ತೆಗಿಲಿಕ್ಕೆ ಆಗಲ್ಲ. ಕಾರಣಗಳು ಹೇಳ್ಬಿಟ್ಟು ತೆಗಿಬೇಕಾಗ್ತದೆ. ತಾತ್ಕಾಲಿಕವಾಗಿ ಅಥವಾ ಕಂಟಿನ್ಯೂ ಆಗ್ತಾರೆ ಅವರು. ಬಟ್ ಯಾವುದೇ ಕಾರಣಕ್ಕೂ ಅವ್ರನ್ನ ತೆಗಿಬಾರ್ದು ಅನ್ನೋದೇ ನಮ್ದು ಉದ್ದೇಶ. ತೆಗಿಯಕ್ಕೆ ಅವಕಾಶ ಮಾಡಿಕೊಡಲ್ಲ. ಇದೇ ಏನಕ್ಕೆ ಲೋಕಾಪುರದಲ್ಲಿ ರೋಸ್ಟರ್ ಪ್ರಕಾರ ಮಾಡಿದ್ರು, ಹೈಕೋರ್ಟ್ ಆದೇಶ ಮಾಡಿದೆ ಏನಂತ ಅವ್ರನ್ನೇ ತಗೋಬೇಕು ಅಂತ. ರೈಟ್, ಅದನ್ನೇ ನಾನು ಎಸ್ ಅದನ್ನೇ ನಾನು ಹೇಳೋದು ಕೂಡ. ಯಾವುದೇ ವ್ಯಕ್ತಿ ಕೋರ್ಟಿಗೆ ಹೋದ್ರೂ ಕೂಡ ಕೋರ್ಟ್ ಯಾವಾಗಲೂ ಕೂಡ ಸಾರ್ವಜನಿಕರ ಪರವಾಗೇ ಇರುತ್ತೆ ಅಥವಾ ತೊಂದರೆ ಆದವ್ರ ಪರವಾಗೇ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತೆ ಸಿಬ್ಬಂದಿಯ ಹಿತದೃಷ್ಟಿಯಿಂದ ಅವ್ರು ಮುಂದುವರಿಯೋದು ಒಳ್ಳೇದು.